ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಯಾವುದಾದ್ರೂ ಯಾವ ರೀತಿಯಾದರೂ ರೆಸಿಪಿ ಇದ್ದರೆ ಓಲ್ಡ್ ಸ್ಟೈಲ್ ಆಗಲಿ ನ್ಯೂ ಸ್ಟೈಲ್ ಆಗಲಿ ಕಾಮೆಂಟ್ ಮಾಡಿರಿ. ಮಾಡೋ ರೀತಿ ಮಾಡ್ತೀನಿ, ನಾವು ಟ್ರೈ ಮಾಡೋಣ. ಮತ್ತು ಈಗ ಇವತ್ತಿನ ಸ್ಪೆಷಲ್ ಅಕ್ಕಿ ಹಿಟ್ಟಿನ ಶಾವಿಗೆ ಮಾಡುವ ವಿಧಾನ ನೋಡೋಣ. ಒಂದು ಸ್ವಲ್ಪ ನಾವು ಯಾವ ಅಳತೆ ಮಾಡ್ಕೋಬೇಕು. ನಾವು ಒಂದು ಬೌಲಲ್ಲಿ ಹಾಕಿದ್ದೀನಿ. 1 ಕಪ್ ನೀರಿಗೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ನಾವು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ಲೋಟದಲ್ಲಿ ಅಕ್ಕಿ ಅಕ್ಕಿ 1 ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಬಿಟ್ಟಿದ್ದೀನಿ. ಒಂದು ಕುದಿ ಬಂತು. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ನೀವು ಅಕ್ಕಿ ಹಿಟ್ಟಿನ ಶಾವಿಗೆ ಆದರೂ ಮಾಡ್ಬೋದು, ಇಲ್ಲ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟಿನ ಶಾವಿಗೆನೂ ಮಾಡ್ತಾರೆ. ಅಕ್ಕಿ ಹಿಟ್ಟಿನ ಶಾವಿಗೆ ನಮ್ಮ ಕಡೆ ಎಲ್ಲ ಅಕ್ಕಿ ಹಿಟ್ಟಿನ ಶಾವಿಗೆ ಜಾಸ್ತಿ ಮಾಡ್ತಾರೆ. ಆವಾಗಿನ ಕಾಲದಾಗೆಲ್ಲ ಜಾಸ್ತಿ ಮಾಡ್ತಿದ್ರು. ಈಗೆಲ್ಲ ರೆಡಿಮೇಡ್ ಶಾವಿಗೆ ಅದು ಇದು ಬರೋದಕ್ಕೆ ಈ ಥರ ರೆಸಿಪೀಸ್ ಯಾರೂ ಟ್ರೈ ಮಾಡೋದಿಲ್ಲ. ಪ್ಲೀಸ್ ಮನೆಯಲ್ಲಿ ಎಲ್ಲ ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೆ ಕೊಡಿ ಹೆಲ್ದಿ ಫುಡ್. ಇವಾಗ ಯಾರೂ ಈ ಥರ ತಿನ್ನೋದಿಲ್ಲ. ಈಗ ನಾ ಈ ಥರ ಒಂದು ಸ್ವಲ್ಪ ಮುದ್ದೆ ತಿರ್ಕೊಂಡು 5 ನಿಮಿಷ ಲೋ ಫ್ಲೇಮ್ ಆಗಿಟ್ಟು ಪ್ಲೇಟ್ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ, ನೋಡ್ಕೋಬೋದು. ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ. ಮತ್ತು ಈಗ ಗ್ಯಾಸ್ ಬಂದ್ ಮಾಡಿದ್ದೇನೆ. ಬಂದ್ ಮಾಡಿ ಒಂದು 5 ನಿಮಿಷ ಹಂಗೆ ಒಂದು 10 ನಿಮಿಷ ಹಾರ್ಲಿಕ್ಕೆ ಬಿಡಬೇಕು. ಜಾಸ್ತಿ ಹಾರ್ಲಿಕ್ಕೂ ಬಿಡಬಾರ್ದು. ಒಂದು 10 ನಿಮಿಷ ಆದರೂ ಹಾರ್ಲಿಕ್ಕೆ ಬಿಡಬೇಕು. ಜಾಸ್ತಿ ಬಿಸಿ ಇದ್ದರೆ ನಾದ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹೀಗೆ ಒಂದು ದೊಡ್ಡ ಪ್ಲೇಟ್ಗೆ ಸುರುಕೊಂಡಿದ್ದೀವಿ ಎಲ್ಲ ನಾದ್ಕೊಳ್ಳೋಣ. ಬಿಸಿ ಇದ್ದರೆ ಈ ಥರ ನಾದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಪಾಪ ನಮ್ಮ ಅತ್ತೆ ಹಂಗೆ ನಾದ್ತಿದ್ದಾರೆ. ಸ್ವಲ್ಪ ನೀರು ಹಚ್ಕೊಂಡು ಕೈಯಲ್ಲಿ ಹಿಂಗೆ ನಾದ್ಕೋಬೇಕು. ಗಟ್ಟಿಯಾಗಿ ಒಂದು ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳೋಣ. ಅಂದರೆ ಶಾವಿಗೆ ಚಲೋ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಅಷ್ಟೇ ಚೆನ್ನಾಗಿ ನಾದ್ಕೊಂಡು ಇದನ್ನು ನೂಡಲ್ಸ್ ಮಾಡ್ಕೋಬೋದು. ಒಗ್ಗರಣೆ ಹಾಕಿ ರೆಡಿಮೇಡ್ ಮನೆಯಲ್ಲೇ ಮಾಡಿರೋ ಥರ ನೂಡಲ್ಸ್ ಇವು. ರಾಗಿವು ಶಾವಿಗೆ ಎಲ್ಲ ಮಾಡೋ ಹಿಟ್ಟು ಅಷ್ಟೇ ಬೇರೆ ಇರುತ್ತೆ, ಮಾಡೋ ವಿಧಾನ ಎಲ್ಲ ಒಂದೇ ಆಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಪ್ಲೀಸ್. ಈ ಥರ ಒಂದು ಮೀಡಿಯಮ್ ಸೈಜ್ ಉಂಡೆ, ಅಷ್ಟು ದೊಡ್ಡವೂ ಅಲ್ಲ ಅಷ್ಟು ಸಣ್ಣವೂ ಅಲ್ಲ, ಚಪಾತಿ ಉಂಡೆ ಥರ ಹಿಂಗೆ ಉಂಡೆ ಮಾಡಿಟ್ಕೊಳ್ಳೋಣ. ಇಟ್ಕೊಳತ್ತೀವಿ. ಇಟ್ಕೊಂಡು ಒಂದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಇವನ್ನ ಒಂದು 15 ನಿಮಿಷದಿಂದ ಒಂದು 20 ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕು. ಆ ನೀರು ಒಂದು ಸ್ವಲ್ಪ ನಾವು ಮಾಡಿಟ್ಟಿರೋ ಅಕ್ಕಿ ಉಂಡೆ ಮುಳುಗೋವರೆಗೂ ನೀರು ಹಾಕ್ಕೋಬೇಕು. ನೋಡ್ರಿ, ಬೆಂದಿದೆ ಎಲ್ಲ. ಅದು ಗಟ್ಟಿಯಾಗಿ ಗೊತ್ತಾಗುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ, ನೋಡ್ಕೋಬೋದು. ಈಗ ಇದು ನಾವು ಶಾವಿಗೆ ಒಳ್ಳೆನೆಲ್ಲ ಹಾಕ್ಕೊಂಡು ತಿರುಗ್ಕೊತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ತುಂಬಾ ಅಂದರೆ ತುಂಬಾ ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೀವು. ಈಗಿನ ಕಾಲದವ್ರು ಯಾರೂ ಮಾಡೋದಿಲ್ಲ, ಆವಾಗೇ ಜಾಸ್ತಿ ಮಾಡ್ತಿದ್ರು. ಈ ಥರ ರೆಸಿಪೀಸ್ ಮಾಡಿ ಮಕ್ಳಿಗೆ ಕೊಡ್ರಿ. ಇದಕ್ಕೆ ಸೈಡಾಗಿ ನಾವು ಬರೀ ಬೆಲ್ಲ ಅಷ್ಟೇ ಕರಗಿಸಿ ಹಾಲು ಮಾಡ್ಕೊಂಡಿದ್ದೀವಿ. ನೀವು ಬೇಕಂದ್ರೆ
ಬೆಲ್ಲ, ಪುಟಾಣಿ ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಹಾಲು ಪುಡಿ ಕೊಬ್ಬರಿ ಪುಟಾಣಿ ಪುಡಿ ಹಾಕ್ಕೊಂಡು ಮಾಡ್ಕೊಬೋದು. ನಾವು ಬರೀ ಹಾಲು ಅಷ್ಟೇ ಮಾಡಿದ್ವಿ, ನಮಗೆಲ್ಲ ಆ ಥರ ಇಷ್ಟ ಆಗೋದಿಲ್ಲ. ಹಾಂ, ಮತ್ತು ಬರೀ ನಾವು ಸೈಡ್ ಹಾಲು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ಬೋದು. ಹಾರಿದ ಮೇಲಂತೂ ತುಂಬಾ ಅಂದ್ರೆ ತುಂಬಾ ಇದೆ, ಒಂದಕ್ಕೊಂದು ಹತ್ಕೊತಾ ಇಲ್ಲ. ನಾವು ಬರೀ ಹಾಲು ಅಷ್ಟೇ ಇದು ಮಾಡ್ಕೊಂಡಿದ್ವಿ. ತುಂಬಾ ಸಾಫ್ಟಾಗಿ ಮಸ್ತಾಗಿ ಬಂದಿದೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಿದೆ.